ಬೇಕಾದ್ರೆ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಲೋ ಹಲೋ, ಹಾಂ ಹೇಳು. ಏನು ಕೇಳಿಸ್ಕೊಂಡಿಲ್ವಾ? ಇಲ್ಲ, ಟ್ರೈನ್ ಸೌಂಡಾಗಿ ಕೇಳಿಸ್ತಿಲ್ಲ, ಹೇಳು. ನಿಮ್ಗೆ ಯಾವ ಥರ ಇಷ್ಟ ಹೇಳು, ಆ ಥರ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಹೇಳಾ? ಹ್ಞೂ ನೀನು ಮನೆಗೆ ಬಂದು ನಾನು ಡೋರ್ ಕ್ಲೋಸ್ ಮಾಡಿ ಹ್ಞೂ ನಿನ್ನ ಹತ್ರ ಬಂದ ತಕ್ಷಣ ಹ್ಞೂ ನೀನೇ ನಾನು ತಕ್ಕೋಬೇಕು. ಹ್ಞೂ ಲಿಫ್ಟ್ ಕಿಸ್ ಮಾಡಬೇಕು. ಹ್ಞೂ ಕಿಸ್ ಮಾಡಿ ಸೆಕೆಂಡಲ್ಲೇ ನೀನು ನನ್ನ ಶರ್ಟ್ ತೆಗಿಬೇಕು. ಹ್ಞೂ ನಾನು ಬರೀ ಮೈಲಿದ್ದಾಗ ನಾನು ತಪ್ಕೊಂಡು ನನ್ನ ಕತ್ತು, ನನ್ನ ಲಿಪ್ಸು, ನನ್ನ ಎದೆ ಎಲ್ಲ ಕಿಸ್ ಮಾಡಬೇಕು. ನೀನು ಅಷ್ಟು ಮಾಡೋ ಅಷ್ಟೊತ್ತಿಗೆ ನಾನು ನಿಲ್ಲಿಸ್ಕೊಂಡೆ ನೀನು ಟಾಪ್ ಬಿಚ್ಚಿರ್ತೀನಿ. ನೀನು ಮಳೆ ನೋಡಿದ್ರಂತೂ ನಾನು ನಿಜ ರಚಿಗೆದ್ದು ಹೋಗ್ತೀನಿ. ನೀವು ಮಧ್ಯಾಹ್ನ ವೀಡಿಯೋ ಕಾಲ್ ಮಾಡಿದ್ದಲ್ಲ, ಅವಾಗ ನಿನ್ನ ಟಾಪ್ ಬಿಚ್ಚಿದಾಗ ನಿನ್ನ ಮಳೆ ಬಾಯಿಂದ ಆಚೆ ಕಡೆ ಹೊರಟಿದ್ದು ನೋಡ್ದಾ? ನೀನು ಅಬ್ಸರ್ವ್ ಮಾಡ್ಕೊಂಡಿದ್ದೆ ಯಾವ ಥರ? ನಮ್ದು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀಯಾ? ಟಾಪ್ ಬಿಚ್ಚಿದ ಮೇಲೆ ನಾನು ಫುಲ್ ಮೂಡ್ಗೋಗಿರ್ತೀನಿ. ಆಮೇಲೆ ಇಬ್ಬರು ಹಂಗೆ ತಕ್ಕೊಂಡು ನಿಂತ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಬೆಡ್ ಮೇಲೆ ಹೋದ್ಮೇಲೆ ಸೊಂಟ, ನಿನ್ನ ಬೆನ್ನು, ನಿನ್ನ ಕತ್ತು, ನಿನ್ನ ಲಿಪ್ಸು ಎಲ್ಲ ಕಿಸ್ ಮಾಡಿಕೊಂಡು ಎಲ್ಲ ಕಚ್ಕೊಂಡು ಆಮೇಲೆ ನೀನು ಉಲ್ಟಾ ಮುನ್ಕೊಂಡಾಗ ನನ್ನ ಬಾಯಲ್ಲೇ ನಿನ್ನ ಬೆನ್ನೆಲ್ಲ ಕಿಸ್ ಮಾಡ್ಕೊಂಡು ನನ್ನ ಬಾಯಲ್ಲೇ ನಿನ್ನ ಬ್ರಾ ಉಗ್ಸ್ ತೆಗಿಬೇಕು ನಾನು. ನಿನ್ನ ಬ್ರಾ ಮಾತ್ರ ನನ್ನ ಕೈಯಲ್ಲೇ ಟಚ್ ಮಾಡಲ್ಲ, ಬಾಯಲ್ಲೇ ಓಪನ್ ಮಾಡಬೇಕು. ಓಪನ್ ಮಾಡಿ ನಿನ್ನ ಮಲೆನ ಒಂದು ಬಾಯಲ್ಲಿ ಇಟ್ಕೊಂಡು ಒಂದು ಕೈಲಿ ಇಟ್ಕೊಂಡು ಇಸುಕಬೇಕು, ಚೀಪಬೇಕು, ಮಗು ಥರ ಹಾಲು ಕುಡಿಬೇಕು, ಫುಲ್ಲು ಟೆಂಪ್ ಮಾಡಬೇಕು. ಆಮೇಲೆ ಹಂಗೆ ನಿಧಾನಕ್ಕೆ ಲೆಗಿನ್ಸ್ ಹಾಕೊಂಬ, ದಾರ ಗೀರ ಬಿಚ್ಚ ತೊಡೆದು ಹಾಕೊಂಡ್ಬಿಡ್ಬೇಡ. ಹಂಗೆ ನಿನ್ನ ಪ್ಯಾಂಟ್ ಬಿಚ್ಚಬೇಕು. ಪ್ಯಾಂಟ್ ಬಿಚ್ಚಿ ನಿನ್ನ ತೊಡೆ ಎಲ್ಲ ಕಚ್ತೀನಿ, ನಿನ್ನ ತೊಡೆ ಎಲ್ಲ ಕಿಸ್ ಮಾಡ್ತೀನಿ. ಕಾಸಿದ ಮೇಲೆನೆ ನಿನ್ನ ತುಲ್ಲಿ ಮುಟ್ಕೊಡ್ತೀನಿ. ಕಾಸಿದ ಮೇಲೆನೆ ನಿನ್ನ ತುಲ್ ಮೇಲೆ ನನ್ನ ಕೈ ಹಾಕಿ ಉಜ್ಜಾಡ್ತೀನಿ. ಆಮೇಲೆ ಕಾಸ ಬಿಚ್ಚಿಬಿಟ್ಟು ಕಾಲು ಫುಲ್ ಓಪನ್ ಮಾಡಿ ತುಲ್ಲಿ ಕಿಸ್ ಮಾಡ್ತೀನಿ. ಫುಲ್ಲು ವೆಟ್ ಮಾಡ್ತೀನಿ ಅದನ್ನು. ಅಷ್ಟೊತ್ತಿಗೆ ನೀನು ನಂದೆಲ್ಲ ಬಿಚ್ಚಿರ್ಬೇಕು. ಆಮೇಲೆ ತಪ್ಕೊಂಡು ಮುದ್ದಾಡ್ಕೊಂಡು ಕಿಸ್ ಮಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಎಲ್ಲ ಆಗುತ್ತೆ. ಅವಾಗ ನಿನ್ಗೆ ಯಾವಾಗ ಒಳಗೆ ಹಾಕೋಬೇಕು ಅನಿಸುತ್ತೋ ಅವಾಗ ಹೇಳು, ಎಲ್ಲ ನನ್ನ ಮೇಲೆ ಎಳ್ಕೊಂಡು ನೀನೇ ಒಳಗೆ ಹಾಕು. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಯಾಕೇನೋ ಮಾತಾಡ್ತಿಲ್ಲ ನೀನು? ನೀನು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇದ್ದೀನಿ ನಾನು. ಹಲೋ, ನಾಳೆ ಬಂದಾಗ 2 ಇಲ್ಲ 3 ಸಲ ಅಂತ ಹೇಳಿದ್ಯಾ? ಅದ್ರಲ್ಲಿ ಒಂದು ಸಲನಾದರೂ ಆಯಿತು ನೀನು ಮೇಲೆ ಹತ್ಕೊಂಡು ನನಗೆ ಮಾಡಬೇಕು. ಮಾಡ್ತೀಯಾ? ಆಯ್ತು. ನೀನು ನಾಳೆ ಮಾಡೋ ರೆಸ್ಪಾನ್ಸ್ ಹೆಂಗಿರ್ಬೇಕು ಅಂದರೆ, ನನಗೆ ಇನ್ನೂ ಆಸೆ ಬರೋ ಥರ, ನನಗೆ ಇನ್ನೂ ಎನರ್ಜಿ ಬರೋ ಥರ ಇರಬೇಕು. ಗೊತ್ತು ತಾನೆ ಎನರ್ಜಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ? ಏನು ಮಾಡ್ತೀಯಾ? ಏನು ಮಾಡಬೇಕು ಹೇಳಿ? ನೀನು ಹೇಳು ಏನು ಮಾಡ್ತೀಯಾ ಅಂತ. ಗೊತ್ತಿಲ್ಲ, ಹೇಳಿ. ನೀನು ಹೇಳು. ಹೇಳು ನೀನೇ. ನಿನಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ? ನೀನೇ ಕಿಸ್ ಮಾಡಬೇಕಾ ಅಂದೆ.
ಎಲ್ಲಿಗೆ ಮಾಡ್ತೀಯಾ? ಲಿಫ್ಟ್ಗೆ ಆಮೇಲೆ ಅಷ್ಟೇ ಕಿಸ್ ಒಂದು ಮಾಡ್ತೀನಿ, ಏನೂ ಮಾಡಲ್ವಾ? ಅಷ್ಟೇ. ನಾನು ನಿನ್ನ ಕಾಲನ್ನ ಫುಲ್ಲು ನನ್ನ ಭುಜದ ಮೇಲೆ ಹಾಕೊಂಡು ಮಾಡಬೇಕು ನಾನು. ಯಾವ ಆ್ಯಂಗಲಲ್ಲಿ ಮಾಡಿದ್ರೆ ನಮ್ಮದು ಫುಲ್ ಒಳಗೆ ಹೋಗುತ್ತೆ? ಫುಲ್ಲು ಎಷ್ಟು ಡೀಪ್ ಇದೆ ಅಷ್ಟು ಡೀಪ್ ಹೋಗ್ಬೇಕು ಅಂದರೆ ಯಾವ ಥರದಲ್ಲಿ ಮಾಡಬೇಕು? ನೀನು ಹೇಳ್ದಲ್ಲ ಆ ಥರನೇ. ಯಾವ ಥರ? ಹೆಗ್ಲ ಮೇಲೆ ಕಾಲು ಹಾಕೊಂಡು. ಆ ಥರ ಮಾಡಿದ್ರೆ ಫುಲ್ ಒಳಗೆ ಹೋಗುತ್ತಾ? ಎಷ್ಟು ಇರುತ್ತೋ ಅಷ್ಟನ್ನು. ಮತ್ತೆ ಕೆಳಗಡೆ ದಿಂಬು ಹಾಕೊಂಡು ಮಾಡಿದ್ರೆ ಜಾಸ್ತಿ ಡೀಪ್ ಹೋಗುತ್ತೆ ಅಂತಾರೆ. ಅದು ಹೋಗುತ್ತೆ, ಬಟ್ ನಾನು ಯಾವುದು ಟ್ರೈ ಮಾಡಿರಲಿಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಇದು ಭುಜದ ಮೇಲೆ ಹಾಕೊಂಡು ಮಾಡೋದು? ಹೌದು, ನಮ್ಮ ಮನೇಲಿ ಆ ಥರನೇ ಜಾಸ್ತಿ ಮಾಡ್ತಿದ್ವಿ. ನಮ್ಮ ಮನೇಲಿ ಆ ಥರನೇ ಜಾಸ್ತಿ ಮಾಡ್ತಿದ್ದಿದ್ದು. ಹೌದಾ? ಬಾಯ್ ಫ್ರೆಂಡು? ಅವ್ರು ಹೇಳಿಲ್ಲ, ಟೈಮ್ ಇಲ್ಲ, ಭಯ, ಯಾರು ಅಕ್ಕ ನೋಡ್ತಾರೆ, ಭಾವ ನೋಡ್ತಾರೆ ಅನ್ನೋ ಭಯನೋ ಏನೋ. ನಿನ್ ಬಾಯ್ ಫ್ರೆಂಡ್ ಮಾಡ್ಬೇಕಾದ್ರೆ ನೀನು ಅವನ್ನ ರಚಿಕೆ ಬಯಸಿರ್ಲಿಲ್ವಾ? ಹೇಳಿದ್ನಲ್ಲ, ಭಯ ಏನೋ ಒಂಥರ ಫ್ರೀಡಮ್ ಇರ್ಲಿಲ್ಲ. ಅಂದ್ರೆ ನಿನ್ ಬಾಯ್ ಫ್ರೆಂಡು ನೀನು ಮಾಡೋ ದಿವಸ ನೀನು ಅವನಿಗೆ ಎನರ್ಜಿ ಬರೋ ಥರಕ್ಕೆ ಏನು ಮಾಡಲಿಲ್ಲ ಅನ್ನಂಗಾರೆ? ಅದು ಹೇಳಿದ್ನಲ್ಲ, 5 ಗಂಟೆಯಿಂದ ಅವಳು ಸ್ವಲ್ಪ ಹೋದೆ, ತಕ್ಕೊಂಡೆ, ಮುತ್ತು ಕೊಟ್ಟೆ ಕೆನ್ನೆ ಮೇಲೆ ಅಷ್ಟೇ. ಕಿವಿ ಮುಟ್ಬಿಟ್ಟು ಕಿವಿ ಹತ್ರ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ಫುಲ್ ಓಡೋದು ಅವನಿಗೆ. ಸುಮ್ಮನೆ ನಾನಾಗ ಹಂಗೇನೆ ನಿನಗೂ ಏನಾದರೂ ಒಂದು ಜಾಗ ಅಂತ ಇರುತ್ತೆ, ಆ ಜಾಗದಲ್ಲಿ ಇದು ಮಾಡಿದ್ರೆ ಕಿಸ್ ಮಾಡಿದ್ರೆ ಇಲ್ಲ ಮುಟ್ಟಿದ್ರೆ ಮುಳು ಬರೋ ಥರ, ಆ ಥರ ನಿನ್ನ ಬಾಡಿಯಲ್ಲಿ ಕಿವಿ ಮೇಲ ಕಿವಿ ಮೇಲೆ ಕಿಸ್ ಮಾಡಿದ್ರೆ ಮುಳು ಬರುತ್ತಾ? ಕಿವಿ ಹತ್ರ ಸುಮ್ಮನೆ ಅಂತ ಇದೆ, ತಲೆಗೆ ಒಂಥರ ಆಗುತ್ತೆ. ಅವನಿಗೂ ಅಷ್ಟೇ, ತಲೆಗೆ ಸುಮ್ಮನೆ ಕೈ ಆಡಿಸ್ಬಿಟ್ರೆ ಸಾಕು, ತುಂಬಾ ನಿದ್ದೆ ಮಾಡ್ಬಿಡ ಅವನು. ತಲೆ ಕೈ ಆಡಿಸಿದ್ರೆ ಅಂದ್ರೆ ನಿನಗೆ ಮೂಡ್ ಬರ್ಸ್ಬೇಕು ಅಂದ್ರೆ ಅದೊಂದೇನಾ? ಬೇರೆ ಕಡೆ ಏನೇನು ಇಲ್ವಾ? ಮತ್ತೆ ಅಲ್ಲ ಕೈ ಹಾಕೊಟ್ರೆ ಮೂಡ್ ಬಂದ್ಬಿಡೋದು. ಎಲ್ಲಿಗೆ? ಹೆಂಗೆ ಹೇಳೋದು? ತುಲ್ಲಿಗ? ನಾನು ಕೈ ಹಾಕ್ತೀನಿ ನಾಳೆ. ನಿನ್ ಜೊತೆ ಸೇರ್ಕೊಂಡು ನಾನು ಚೆಂದ ಆಗುತ್ತೆ ಫಸ್ಟು. ನಾನೇನಿದ್ರು ಅಲ್ಲಿಗೆ ಕಿಸ್ ಮಾಡೋದು ಕೈ ಹಾಕೋದು ಅಷ್ಟೇನೆ. ಅದ್ರೊಳಗಡೆ ನಂದು ಹಾಕೊಳ್ಳೋ ಕೆಲಸ ಮಾತ್ರ ನಿಂದಾನೆ. ಆಯ್ತು, ಅದು ಮಾತ್ರ ಮರಿಬೇಡಿ. ಹಲೋ. ಆಮೇಲೆ ನಾನು ಇನ್ನೊಂದು ಹೇಳಿದ್ದೆ, ಅದನ್ನು ಟ್ರೈ ಮಾಡ್ಲಾ? ಏನಪ್ಪ? ನಾನು ಅದೇ ಇನ್ನೊಂದು ಹೇಳಿದ್ನಲ್ಲ, ಅದನ್ನು ಟ್ರೈ ಮಾಡ್ಲಾ? ಏನೋ ಮರ್ತೋಗೈತೆ, ಹೇಳೋದೇನು? ಅದೇನೇ ಇನ್ನೊಂದು ಪ್ಲೇಸು ಮರ್ತೋಗ್ಬಿಟ್ಟೈತೆ, ಅದೇನು ಹೇಳಿ ಬಾಯ್ಬಿಟ್ಟು ಇದನ್ನೇ ಹೇಳಿದ್ದೆ ಅಂತ ಮಾಡ್ತೀನಿ. ಸರಿ, ನೀನು ಸೆಕ್ಸ್ ಮಾಡೋಕ್ಕೆ ತುಲ್ಲಲ್ದಲ್ಲ ಇನ್ನೊಂದು ಜಾಗ ಇರುತ್ತಲ್ಲ, ಆ ಜಾಗ ಹೇಳಿದ್ದು. ಇಲ್ಲ, ನಾನೇನು ಹೇಳಿದ್ದಿಲ್ಲ ಇದ್ರ ಬಗ್ಗೆ. ಬ್ಯಾಕು? ಅದು ತುಂಬ ನೋವಾಗುತ್ತೆ ಅಪ್ಪ. ಅದೆಲ್ಲ ನಿಂದು ದಪ್ಪ ಅಂತ ಹೇಳಿ ನನಗೆ ನೋವಾಗುತ್ತೆ. ಮನೇಲಿ ಹಸ್ಬೆಂಡು ಯಾವತ್ತೂ ಟ್ರೈ ಮಾಡಿಲ್ವಾ? ಇಲ್ಲ, ಮಾಡಿಬಿಟ್ಟು 3 ದಿನ ಹುಷಾರಿಲ್ಲ ಮಲಗಿದ್ದೀನಿ. ಎತ್ತೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ ಅಷ್ಟೇ. ಅವ್ರದ್ದು ನೀನು ಹೇಳಿದಾಗ ಆ ಥರನೇ ದಪ್ಪನೇ ಇತ್ತು. ಆ ಥರ ಟ್ರೈ ಮಾಡಿದಷ್ಟೇನೆ, ಓಡಾಡ್ಕೊಳಕ್ಕಾಗಲಿಲ್ಲ. ಅದೇ ಲಾಸ್ಟ್ ಬಿಟ್ಬಿಟ್ಟು. ಸರಿ, ಆಯ್ತು. ಇವಾಗ ಪ್ರೆಸೆಂಟು ನಿನ್ನ ಲೈಫಲ್ಲಿ ಸೆಕ್ಸು ಅನ್ನೋದು ನಿಂತೋಗಿ ಎಷ್ಟು ವರ್ಷ ಆಗಿದೆ? 4 ವರ್ಷದ ಮೇಲೆ. ನಮ್ಮ ಮನೆಯವ್ರ್ತಿರೋದ್ಮೇಲೆ ಆ ಥರ ಇವನು ಸಿಗ್ಲಿಲ್ಲ. ಸರಿ, 4 ವರ್ಷದಿಂದ ಸೆಕ್ಸ್ ಆಗಿಲ್ವಲ್ಲ?
ಸಡನ್ನಾಗಿ ನನ್ನ ಜೊತೆ ಸೆಕ್ಸ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗಲ್ವಾ? ಹೆಲ್ತ್ ಇಶ್ಯೂಸು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಕ್ಲೋಸ್ ಆಗಿರೋದು ಆ ಥರ ಏನೋ ಆಗಿರಲ್ವಾ ಅಂದೆ. ಇಲ್ಲ ಅನ್ಕೋತೀನಪ್ಪ. ಅಂದರೆ ಮಧ್ಯ ಈಗೊಂದು 3 ವರ್ಷ ನನ್ನ ಮದುವೆ ಎಷ್ಟು 3.5 ವರ್ಷ ಆಯ್ತೇನೋ. ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದ್ಬಿಟ್ಟು ಅವಾಗ ಒಂದ್ಸರಿ ಮರ್ತ್ಬಿಟ್ಟಿದ್ದೆ. ಏನೋ ಅವಾಗ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬಂದಿದ್ದ. ಹಾಂ ಅವಾಗ ನಮ್ಮ ಮನೆಯವ್ರ ಜೊತೆ ಜಗಳ ಆಡ್ಕೊಂಡು ನಾನು ಇಲ್ಲೇ ಇದ್ದೆ, ಅಕ್ಕ ಅವ್ರ ಮನೇಲೇ ಇದ್ದೆ. ಹಾಂ ಇನ್ವಿಟೇಷನ್ ಕೊಡೋಕೆ ಬಂದು ಆ ಥರ ಇದ್ದು ಒಂದೇ ಸಲ ಇದ್ದಿದ್ದು. ಆ ಥರ ಇದ್ದು ಒಂದು 5 ನಿಮಿಷ ಕೂತಿದ್ದ ಹೊರಟೋದ.